ಟೈಮ್ ಜೊತೆ ಅಪ್ಡೇಟ್ ಆಗ್ತಾ ಇರೋರು ಭಿನ್ನವಾಗಿರೋ ಸಿನಿಮಾಗಳನ್ನ ಕೊಡ್ತಾ ಬರ್ತಾರೆ. ಅದೇ ಹಳೆ ಗೆಲುವಿನ ಗುಂಗಲ್ಲಿರೋರು ಕೆಲಸ ಮರ್ತು ತಮಗಿರೋ ಹೆಸರನ್ನ ತಾವೇ ಹಾಳು ಮಾಡ್ಕೋತಾರೆ. ಅಂಡ್ ಅನ್ಫಾರ್ಚುನೇಟ್ಲಿ ಈ ಸಿನಿಮಾದಿಂದ ಆಗಿದ್ದು ಕೂಡ ಅದೇನೆ. ಮದರಾಸಿ ಇದು ಎ.ಆರ್. ಮುರುಗದಾಸ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ ಇಲ್ಲಿನ ಮೈನ್ ಕ್ಯಾರೆಕ್ಟರ್ ರಘು ಆತನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಂದು ಹುಚ್ಚು. ಹಾಗಾಗಿ ಪ್ರಾಣದ ಬಗ್ಗೆ ಚಿಂತೆ ಇಲ್ದಿರೋ ಇವನನ್ನ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಎತ್ತಾಕೊಂಡೋಗ್ತಾರೆ ತಮ್ಮ ಆಪರೇಷನ್ಸ್ ಅಲ್ಲಿ ಬಳಸ್ಕೊಳ್ಳೋದಕ್ಕೆ. ಸೊ ಅದು ಯಾವ ತರದ ಆಪರೇಷನ್, ಈ ರಘು ಯಾರು, ಅವನ ಹಿನ್ನೆಲೆ ಏನು, ಅಂಡ್ ಅದಕ್ಕೂ ಇನ್ವೆಸ್ಟಿಗೇಷನ್ ಟೀಮ್ಗೂ ಏನು ಸಂಬಂಧ ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನಿಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡಿಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿ ಪಾಸಿಟಿವ್ ಅಂತ ಇದ್ದಿದ್ದು ಹಾಗೆ ನನಗೆ ವರ್ಕ್ ಆದಂತ ಪಾಯಿಂಟ್ ಅಂದ್ರೆ ಅದು ಆ ರಘು ಅನ್ನೋ ಪಾತ್ರ ಮತ್ತದರ ಕ್ಯಾರೆಕ್ಟರೈಸೇಷನ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅದನ್ನ ನೋಡುವಾಗ ಕೆಲವೊಂದು ಕಡೆ ಅವರದ್ದೇ ಹಿಂದಿನ ಸಿನಿಮಾಗಳ ಒಂದಷ್ಟು ರೆಫರೆನ್ಸಸ್ ಕಾಣುತ್ತೆ. ಬಟ್ ಸ್ಟಿಲ್ ಆ ಪಾತ್ರಕ್ಕೆ ಒಂದು ಕಂಡೀಷನ್ ಕೊಟ್ಟು ಅದನ್ನೇ ಸಿನಿಮಾದ ಕೋರ್ ಕಾನ್ಸೆಪ್ಟ್ ಆಗಿ ಮಾಡಿ ಒಂದೊಳ್ಳೆ ಇಂಟ್ರೆಸ್ಟ್ ಅನ್ನ ಹುಟ್ಟಾಕ್ತಾರೆ. ಅಂಡ್ ಅದರಿಂದ ಆ ಕಾನ್ಸೆಪ್ಟ್ ಇಂದಾನೆ ಸಿನಿಮಾದ ಕೆಲವು ಎಮೋಷನಲ್ ಸೀಕ್ವೆನ್ಸಸ್ ಹಾಗೆ ಕ್ಯಾರೆಕ್ಟರ್ ಗಳ ನಡುವೆ ಇರೋ ಸಂಭಾಷಣೆ ಚೆನ್ನಾಗಿ ಕನೆಕ್ಟ್ ಆದ್ವು. ಇನ್ನು ಆಕ್ಷನ್ಸ್, ಫೈಟ್ಸ್ ರುಟೀನ್ ಆಗಿದ್ರು ಪ್ರೀ ಇಂಟರ್ವಲ್ ಮತ್ತೆ ಕೊನೆಯ ಒಂದೆರಡು ಪೋರ್ಷನ್ಸ್ ಇಷ್ಟ ಆಯ್ತು. ಕ್ಯಾರೆಕ್ಟರ್ ನಲ್ಲಿ ಒಂದಷ್ಟು ವೇರಿಯೇಷನ್ಸ್ ನ ಕೂಡ ಟ್ರೈ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಹೇಳದ್ನಲ್ಲ, ರಘು ಅನ್ನೋ ಪಾತ್ರ, ಅದಕ್ಕೆ ಜೀವ ತುಂಬಿರೋ ಶಿವಕಾರ್ತಿಕೇಯನ್ ಅವರ ಕೆಲಸ ಸಾಲಿಡ್ ಆಗಿತ್ತು. ಶಿವ ತಾಂಡವ ಅನ್ಬೋದು, ಯಾಕಂದ್ರೆ ಇಡೀ ಸಿನಿಮಾ ಸುತ್ತೋದು ಆ ಪಾತ್ರದ ಸುತ್ತ. ಅಲ್ಲೇ ಸುಮಾರು ಲೇಯರ್ಸ್ ಇದೆ, ಕಷ್ಟವಾದ ಸೀಕ್ವೆನ್ಸಸ್ ಗಳು ಬರ್ತವೆ, ಹಾಗೆ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಅಷ್ಟು ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಕೂಡ ಇರ್ಲಿಲ್ಲ. ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ, ಇಂಪ್ರೆಸಿವ್ ಅಂತ ಹೇಳ್ತೀನಿ. ಹಾಗೆ ವಿದ್ಯುತ್ ಅವರು ಕ್ಯಾರೆಕ್ಟರ್ ರೈಟಿಂಗ್ ಅಷ್ಟೊಂದು ಎಫೆಕ್ಟಿವ್ ಆಗಿರ್ಲಿಲ್ಲ, ಬಟ್ ಸಖತ್ ಸ್ಟೈಲಿಶ್ ಆಗಿ ಕಾಣ್ತಾರೆ ಕೊನೆಯ 30 ನಿಮಿಷದಲ್ಲಿ. ಆಲ್ಸೋ ರುಕ್ಮಿಣಿ ವಸಂತ್ ಅವರ ಪ್ರೆಸೆನ್ಸ್ ಚೆನ್ನಾಗಿತ್ತು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬಂದ್ರೆ ಇಲ್ಲಿ ಪಾಸಿಟಿವ್ ಅಂತ ಏನ್ ಹೇಳಿದ್ದೀನಿ ಆ ಒಂದೆರಡು ಪಾಯಿಂಟ್ ಗಳನ್ನ ಬಿಟ್ಟು ಬೇರೆ ಯಾವ್ದು ನನಗೆ ಹಿಡಿಸ್ಲಿಲ್ಲ. ಲೀಸ್ಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಬಟ್ ಫಸ್ಟ್ ಆಫ್ ಆಲ್ ಕಥೆ ಮಾಡಿರೋ ರೀತಿನೇ ನನಗಿಷ್ಟ ಆಗ್ಲಿಲ್ಲ. ಯಾಕಂದ್ರೆ ಇಲ್ಲಿರೋ ಸಂದರ್ಭಗಳನ್ನ ನೋಡುವಾಗ ಅರೆ ಇದೆಲ್ಲ ಆಗೋವಂಥದ್ದ, ಬೇಸಿಕ್ ಲಾಜಿಕೇ ಇಲ್ವಲ್ಲ, ಹೇಗ್ ಸಾಧ್ಯ ಗುರುವೆ ಅನ್ನೋ ಫೀಲ್ ಬರ್ತಾ ಇತ್ತು. ಬರೀ ಒಂದೆರಡು ಸಲ ಅಲ್ಲ, ಪ್ರತಿ ಸೀಕ್ವೆನ್ಸ್ ನೋಡುವಾಗ್ಲೂ ಹೀಗೇನೆ. ಇಂಟೆಲಿಜೆಂಟ್ ರೈಟಿಂಗ್ ಅಂತ ಇಲ್ಲ, ಏನಾಗ್ತಾ ಇದೆ, ಯಾಕೆ ಹಾಗೆ ಮಾಡಿದ್ರು ಅನ್ನೋದಕ್ಕೆ ಸರಿಯಾದ ಉತ್ತರನೂ ಸಿಗಲ್ಲ. ಜಸ್ಟ್ ಕಥೆ ಈ ತರ ಬರ್ದಿದ್ದೀನಿ, ಅದೇ ತರ ಹೋಗೋಣ, ಸಂದರ್ಭಗಳು ಹೇಗೆ ಬಂದ್ರೆ ಏನು ಅನ್ನೋ ತರ ಮಾಡ್ದಾಗಿತ್ತು. ಇನ್ನು ಇಲ್ಲಿ ಕಥೆ ರುಟೀನ್ ಆಗಿರೋದು ಸಮಸ್ಯೆ ಅಲ್ಲ, ಆದ್ರೆ ಆ ಅನುಭವನ ತರಿಸ್ತಾರಲ್ಲ ಅದೇ ದೊಡ್ಡ ನೆಗೆಟಿವ್. ಇದೇ ಸರಿಪೋದ ಶನಿವಾರಂ ಸಿನಿಮಾನ ತಗೊಳ್ಳಿ, ಆ ತರ ಎಷ್ಟು ಕಥೆನ ನೋಡಿಲ್ಲ, ಆದ್ರೂ ಫಿಲ್ಮ್ ವರ್ಕ್ ಆಯ್ತು. ಬಿಕಾಸ್ ರೈಟಿಂಗ್ ಚೆನ್ನಾಗಿತ್ತು, ಮುಖ್ಯವಾಗಿ ನಡೆಯೋ ಪ್ರತಿ ಘಟನೆಗೂ ಒಳ್ಳೆ ರೀಸನಿಂಗ್ ಕೊಟ್ಟಿದ್ರು, ಲಾಜಿಕಲಿ ಆದಷ್ಟು ಪ್ರಯತ್ನ ಪಟ್ಟಿದ್ರು. ಅಂಡ್ ಅದನ್ನೇ ನಾನು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಮುರುಗದಾಸ್ ಅವರು ಸಿನಿಮಾದಿಂದ ಸಿನಿಮಾಗೆ ಆ ನೆಗೆಟಿವ್ ನ ಇಂಪ್ರೂವ್ ಮಾಡ್ಕೊಳ್ತಾನೆ ಇಲ್ಲ, ಇನ್ಫ್ಯಾಕ್ಟ್ ಇನ್ನು ಕೆಳಗ್ ಹೋಗ್ತಾನೆ ಇದ್ದಾರೆ. ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಟೋಟಲ್ ಆಗಿ ಇದೊಂದು ಆವರೇಜ್ ಸಿನಿಮಾ, ಸಿಕ್ಕಾಪಟ್ಟೆ ಆವರೇಜ್ ಆಗಿರುವಂತ ಕಥೆ. ಓವರ್ ಆಲ್ ಫಿಲ್ಮ್ ಅಲ್ಲಿ ರಘು ಅನ್ನೋ ಪಾತ್ರನ ಪಕ್ಕಕ್ಕಿಟ್ರೆ ಬೇರೆ ಯಾವುದು ನನಗಷ್ಟು ಇಷ್ಟ ಆಗ್ಲಿಲ್ಲ. ಸಿನಿಮಾ ತುಂಬಾ ಎಳ್ದಿದ್ದಾರೆ, ಲೆಂತಿ ಆಯ್ತು ಅನ್ನೋ ಫೀಲ್ ಕೂಡ ಬರುತ್ತೆ. ಸೊ ನೀವು ಶಿವಕಾರ್ತಿಕೇಯನ್ ಅವರ ಪರ್ಫಾರ್ಮೆನ್ಸ್ಗೋಸ್ಕರ ಹೋಗ್ತೀರಾ ಅಂದ್ರೆ, ಫ್ಯಾನ್ ಆಗಿದ್ರೆ ಖಂಡಿತ ಹೋಗಿ. ಬಟ್ ಉಳ್ದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.